ಮಹಿಳೆಯರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಕೇಂದ್ರ ಸರ್ಕಾರ ಸೇರಿದಂತೆ ರಾಜ್ಯ ಸರ್ಕಾರದಿಂದ ಈಗಾಗಲೇ ಹಲವು ಯೋಜನೆಗಳನ್ನು ಜಾರಿಗೆ ಮಾಡುವ ಮೂಲಕ ಅನುಕೂಲ ಮಾಡಿಕೊಟ್ಟಿದೆ. ಇದೀಗ ಮತ್ತೊಮ್ಮೆ ರಾಜ್ಯ ಸರ್ಕಾರದಿಂದ ಹೊಸ ಯೋಜನೆ ಜಾರಿಗೆ ಮಾಡಿದ್ದು, ಈ ಯೋಜನೆ ಮೂಲಕ ಪ್ರತಿಯೊಬ್ಬ ಹೆಣ್ಣು ಮಗುವಿಗೆ 50,000 ರೂಪಾಯಿವರೆಗೆ ಉಚಿತ ಸಹಾಯಧನ ನೀಡುತ್ತದೆ. ಹಾಗಾದರೆ ಬನ್ನಿ, ಆ ಯೋಜನೆ ಯಾವುದು, ಅರ್ಜಿ ಸಲ್ಲಿಸುವುದು ಹೇಗೆ, ಅರ್ಜಿ ಸಲ್ಲಿಸಿದ ಬಳಿಕ ಯಾವ ಹಣ ಸಿಗುತ್ತೆ, ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ ಎಂಬುದನ್ನು ಕುರಿತು ಕಂಪ್ಲೀಟ್ ಮಾಹಿತಿ ನೋಡೋಣ. ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಲ್ಲಿ ಜನಿಸಿದ ಹೆಣ್ಣು ಮಕ್ಕಳ ಬೆಳವಣಿಗೆ, ಶಿಕ್ಷಣ ಮತ್ತು ಭವಿಷ್ಯಕ್ಕೆ ಪೂರಕವಾಗಿ ಸರ್ಕಾರ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದೆ. ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಲ್ಲಿ ಜನಿಸಿದ ಹೆಣ್ಣು ಮಕ್ಕಳ ಬೆಳವಣಿಗೆ, ಶಿಕ್ಷಣ ಮತ್ತು ಭವಿಷ್ಯಕ್ಕೆ ಪೂರಕವಾಗಿ ಸರ್ಕಾರ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದೆ. 2006ರಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭಿಸಲಾಯಿತು. 2020-21ರಿಂದ ಈ ಯೋಜನೆಯನ್ನು ಸುಕನ್ಯಾ ಸಮೃದ್ಧಿ ಯೋಜನೆಯಡಿಯಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ತರಲಾಗಿದೆ. ಇದು ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಆದಾಯ ಮತ್ತು ಭದ್ರತೆಯನ್ನು ನೀಡುತ್ತದೆ. ಸ್ವ ಉದ್ಯೋಗಕ್ಕೆ ಸಿಗಲಿದೆ ಸಾಲ ಸೌಲಭ್ಯ ಪಡೆಯುವುದು ಹೇಗೆ? ಇಲ್ಲಿದೆ ಮಾಹಿತಿ. ಭಾಗ್ಯಲಕ್ಷ್ಮಿ ಯೋಜನೆಯ ಉದ್ದೇಶವೇನು? ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳ ಜನನವನ್ನು ಉತ್ತೇಜಿಸುವುದು, ಸಮಾಜದಲ್ಲಿ ಹೆಣ್ಣು ಮಗುವಿನ ಸ್ಥಾನವನ್ನು ಹೆಚ್ಚಿಸುವುದು, ಆರ್ಥಿಕವಾಗಿ ದುರ್ಬಲ ಕುಟುಂಬಗಳಲ್ಲಿ ಜನಿಸಿದ ಹೆಣ್ಣು ಮಗುವನ್ನು ಪ್ರೋತ್ಸಾಹಿಸುವುದು, ಪರಿಷತ್ತುಗಳಿಗೆ ಒಳಪಟ್ಟು ಪಾಲಕರು ಹೆಣ್ಣು ಮಗುವನ್ನು ದತ್ತು ನೀಡಿದರೆ ಯೋಜನೆಯ ಫಲ ಆ ಮಗುವಿಗೆ ಹಾಗೇ ಮುಂದುವರಿಯಲಿದೆ. ಭಾಗ್ಯಲಕ್ಷ್ಮಿ ಯೋಜನೆಗಳನ್ನು ಮಗುವಿನ ವರ್ಷಕ್ಕೆ ಗರಿಷ್ಠ 25,000ವರೆಗೆ ಆರೋಗ್ಯ ವಿಮಾ ಕ್ಷರಣೆ ಸಿಗುತ್ತದೆ. 10ನೇ ತರಗತಿವರೆಗೆ ವಾರ್ಷಿಕ 300ರಿಂದ 1,000ವರೆಗೆ ವಿದ್ಯಾರ್ಥಿ ವೇತನವನ್ನು ಬಾಲಕಿಗೆ ನೀಡಲಾಗುತ್ತದೆ. ಆರ್ಥಿಕವಾಗಿ ದುರ್ಬಲ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳ ಜನನವನ್ನು ಉತ್ತೇಜಿಸುವುದು ಮತ್ತು ಕುಟುಂಬ ಮತ್ತು ಸಮಾಜದಲ್ಲಿ ಅವರ ಸ್ಥಾನಮಾನವನ್ನು ಹೆಚ್ಚಿಸುವುದು. ಈ ಪ್ರಯೋಜನಗಳನ್ನು ಜೊತೆಗೆ ಪೋಷಕರು ಅಪಘಾತದ ಸಂದರ್ಭದಲ್ಲಿ 1 ಲಕ್ಷ ಮತ್ತು ಫಲಾನುಭವಿ ಸಹಜವಾಗಿ ಮೃತಪಟ್ಟರ 42,500 ಪಡೆಯುತ್ತಾರೆ. 18 ವರ್ಷಗಳ ಕೊನೆಯಲ್ಲಿ ಫಲಾನುಭವಿಗೆ ವಾರ್ಷಿಕ ವಿದ್ಯಾರ್ಥಿ ವೇತನಗಳು ಮತ್ತು ವಿಮಾ ಪ್ರಯೋಜನಗಳಂತಹ ಕೆಲವು ಮಧ್ಯಂತರ ಪಾವತಿಗಳು ಲಭ್ಯವಾಗುವಂತೆ ಮಾಡಲಾಗಿದೆ. ಭಾಗ್ಯಲಕ್ಷ್ಮಿ ಯೋಜನೆ ವಾರ್ಷಿಕ ವಿದ್ಯಾರ್ಥಿ ವೇತನ ಮೊತ್ತ ಎಷ್ಟು? 1ರಿಂದ 3ನೇ ತರಗತಿಯ ಬಾಲಕರಿಗೆ 3-4ನೇ ತರಗತಿಯ ಬಾಲಕಿಯರಿಗೆ 500, 5ನೇ ತರಗತಿ ಬಾಲಕಿಯರಿಗೆ 600, 6 ಮತ್ತು 7ನೇ ತರಗತಿ ಬಾಲಕಿಯರಿಗೆ 700, 8ನೇ ತರಗತಿ ಬಾಲಕಿಯರಿಗೆ 800, 9ನೇ ಮತ್ತು 10ನೇ ತರಗತಿ ಬಾಲಕಿಯರಿಗೆ 1,000. ಭಾಗ್ಯಲಕ್ಷ್ಮಿ ಯೋಜನೆಯ ಬೇಕಾಗಿರುವ ಅರ್ಹತೆಗಳೇನು? ಹುಟ್ಟಿದ ಹೆಣ್ಣು ಮಗುವಿನ 1 ವರ್ಷ ಪೂರ್ಣವಾಗುವುದರೊಳಗೆ ಯೋಜನೆಗೆ ನೋಂದಾಯಿಸಬೇಕು. ಹುಡುಗಿಯರು ಬಾಲ ಕಾರ್ಮಿಕ ಪದ್ಧತಿಯಲ್ಲಿ ಭಾಗಿಯಾಗಿರಬಾರದು. 2 ಹೆಣ್ಣು ಮಕ್ಕಳನ್ನು ಹೊಂದಿರುವ BPL ಕುಟುಂಬಗಳಿಗೆ ಭಾಗ್ಯಲಕ್ಷ್ಮಿ ಯೋಜನೆಯು ಪ್ರಯೋಜನಗಳನ್ನು ಸಿಗಲಿವೆ. ಆರೋಗ್ಯ ಇಲಾಖೆಯ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳಿಗೆ ಸರಿಯಾಗಿ ರೋಗ ನಿರೋಧಕ ಲಸಿಕೆ ಹಾಕಿಸಿರಬೇಕು. BPL ಕುಟುಂಬದಲ್ಲಿ ಹೆಣ್ಣು ಮಕ್ಕಳು 2006ರಂದು ಮಾರ್ಚ್ 31ರಲ್ಲಿ ಬಳಿಕ ಜನಿಸಿದಿರಬೇಕು. ಭಾಗ್ಯಲಕ್ಷ್ಮಿ ಯೋಜನೆಯ ಅರ್ಹತೆ ಪಡೆಯಲು ಬಾಲಕಿ 8ನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕು. ಬಾಲಕಿಗೆ 18 ವರ್ಷ ತುಂಬಿದ ಮೊದಲು ಮದುವೆ ಮಾಡಲು ಸಾಧ್ಯವಿಲ್ಲ. ಅರ್ಜಿ ಸಲ್ಲಿಸಬಹುದು ಹೇಗೆ? ಭಾಗ್ಯಲಕ್ಷ್ಮಿ ಯೋಜನೆ ಕರ್ನಾಟಕ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಸಂಬಂಧಪಟ್ಟ ಕಚೇರಿಯಿಂದ ಅರ್ಜಿ ನವಮೂರನೆಯನ್ನು ಪಡೆಯಬಹುದು. ಭಾಗ್ಯಲಕ್ಷ್ಮಿ ಯೋಜನೆ ಅಧಿಕೃತ ವೆಬ್ಸೈಟ್ನಲ್ಲಿ ಅರ್ಜಿ ಮೇಲೆ ಕ್ಲಿಕ್ ಮಾಡಿ. ನಂತರ ನವಮೂರನೆಯು PDF ರೂಪದಲ್ಲಿ ಅರ್ಜಿ ಪಡೆದಾದ ಬಳಿಕ ಅಗತ್ಯವಿರುವ ಎಲ್ಲ ವಿವರಗಳೊಂದಿಗೆ ಅರ್ಜಿಯನ್ನು ಭರ್ತಿ ಮಾಡಬೇಕು. ಅಂತಿಮವಾಗಿ ನಮೂನೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸಿ. ಅಗತ್ಯವಿರುವ ದಾಖಲೆಗಳನ್ನು ಭಾಗ್ಯಲಕ್ಷ್ಮಿ ಯೋಜನೆಯ ಅರ್ಜಿ ನಮೂನೆಯ ಹೆಣ್ಣು ಮಗುವಿನ ಜನನ ಪ್ರಮಾಣಪತ್ರ, ಪ್ರಮಾಣೀಕೃತ ಪ್ರತಿ, ಪೋಷಕರು ಆದಾಯದ ವಿವರಗಳು, ಹೆಣ್ಣು ಮಗುವಿನ ಪೋಷಕರ ವಿಳಾಸ, BPL ಕಾರ್ಡ್, ಹೆಣ್ಣು ಮಗುವಿನ ಕಾರ್ಡ್ನ ಬ್ಯಾಂಕ್ ವಿವರಗಳ, ಪೋಷಕರೊಂದಿಗೆ ಮಗುವಿನ ಛಾಯಾಚಿತ್ರ, ಪೋಷಕರ ವಿವಾಹ ಪ್ರಮಾಣಪತ್ರ. ಈ ಯೋಜನೆಯಲ್ಲಿ 2ನೇ ಮಗುವನ್ನು
ನೋಂದಾಯಿಸುವಾಗ ಮೇಲಿನ ಎಲ್ಲ ದಾಖಲೆಗಳೊಂದಿಗೆ ಕುಟುಂಬ ಯೋಜನಾ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು.